ಎಲ್ಲರಿಗೂ ಶರಣು. ದೇವರಿಲ್ಲ, ಜಾತಿ ಧರ್ಮ ಇದೆ, ಇದು ವಾಸ್ತವ. ಆದರೆ ಲೋಕಾರೂಢಿಯಾಗಿ ನಾವು ಏನು ಕೇಳ್ತಾ ಇರ್ತೀವಿ ಅಂತಂದರೆ, ಜಾತಿ ಎಲ್ಲ ಇಲ್ಲ ರೀ, ಯಾವ ಧರ್ಮನ್ರಿ, ಎಲ್ಲರೂ ಒಂದೇ ಅಂತ ಕೇಳ್ತೀವಿ. ಆದರೆ ದೇವ್ರ ವಿಚಾರದಲ್ಲಿ ಇಲ್ಲ, ಒಂದು ಸೃಷ್ಟಿಕರ್ತ ಇದ್ದಾನೆ, ದೇವರಿದ್ದಾನೆ, ಈ ರೀತಿಯ ಮಾತುಗಳನ್ನ ಕೇಳ್ತಿರ್ತೀವಿ. ಆದರೆ ವಾಸ್ತವದಲ್ಲಿ ನಿಜವಾಗ್ಲೂ ಜಾತಿ ಧರ್ಮ ವ್ಯವಸ್ಥೆಗಳು ಇದೆ, ದೇವರು ಎಂಬುದು ಇಲ್ಲ. ಈ ದೇವರು ಅನ್ನುವಂಥ ಕಲ್ಪನೆ ಇದೆಯಲ್ಲ, ಅವನೇನೋ ದೇವರು ನಮಗೆ ಬಂದು ಏನೋ ಮಾಡಿಬಿಡ್ತಾನೆ, ಒಳ್ಳೇದು ಮಾಡಿಬಿಡ್ತಾನೆ, ಇಲ್ಲ ಕೆಟ್ಟವ್ರನ್ನೆಲ್ಲ ದಮನ ಮಾಡಿಬಿಡ್ತಾನೆ, ಈ ರೀತಿಯ ಒಂದು ಕಲ್ಪನೆ ಇದು ಸುಳ್ಳು. ಆದರೆ ಜಾತಿ ಧರ್ಮ ಇರೋದು ಅಕ್ಷರಶ ವಾಸ್ತವ, ಅದು ಸತ್ಯ. ಇದು ಇರಬೇಕಾ ಅಂದರೆ ಖಂಡಿತವಾಗ್ಲೂ ಇರಬಾರ್ದಾಗಿತ್ತು. ಆದರೆ ಇದು ಮನುಷ್ಯ ತನ್ನ ಅನುಕೂಲಕ್ಕೋಸ್ಕರ ಕಂಡಿಡ್ಕೊಂಡಿದ್ದಾನೆ. ಆದರೆ ಇದರಿಂದ ಎಲ್ಲ ಮನುಷ್ಯರಿಗೂ ಅನುಕೂಲ ಆಗ್ತಾ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಆದರೆ ಕೆಲವರಿಗೆ ಅದರಿಂದ ಅನುಕೂಲ ಆಗುತ್ತೆ, ಅವರು ಇದನ್ನು ಬಿಡೋದಿಲ್ಲ. ಅದಕ್ಕೆ ಜೀವಂತ ಉದಾಹರಣೆ ಏನು ಅಂತಂದರೆ, ಈ CET ನೀಟ್ ಎಕ್ಸಾಮು ಇಂಥವು ಬಂದಾಗೆಲ್ಲ ಈ ಜನಿವಾರದ ಗಲಾಟೆ ಸಿಕ್ಕಾಪಟ್ಟೆ ಜೋರಾಗಿ ಕೇಳಿಸುತ್ತೆ. ಅದೇನೋ ಹುಡುಗರು ಆ ಜನಿವಾರ ಹಾಕಿರ್ತಾರೆ ಮನೇಲಿ, ಅದನ್ನು ಇವರು ಎಕ್ಸಾಮು ಕಾರಣಕ್ಕೆ ಅದನ್ನು ತೆಗೆಸ್ಬೇಕು ಅಂತೇಳಿ ಸರ್ಕ್ಯುಲರ್ ಏನೋ ಇರ್ತದೆ, ಅದಕ್ಕೆ ಅದನ್ನು ತೆಗೆಸ್ಬಿಡ್ತಾರೆ. ತೆಗ್ಸಿದ ತಕ್ಷಣವೇ ಬೇರೆ ಕಾಲೇಜಲ್ಲೂ ತೆಗ್ಸಿದ್ರೆ ಅದ್ರ ಬಗ್ಗೆ ಏನೂ ಗಲಾಟೆ ಮಾಡಲ್ಲ. ಎಲ್ಲಿ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ಗಳು ಇರ್ತದೆ, ಸಲ ಯಾವುದೋ ಸೆಂಟ್ ಮೇರೀಸ್ ಅನ್ನುವ ಕಾಲೇಜಲ್ಲಿ ತೆಗ್ಸ್ಬಿಟ್ರು ಅಂತ ದೊಡ್ಡದಾಗಿ ಗಲಾಟೆ ಮಾಡಿದ್ರು. ಆಮೇಲೆ ಗಲಾಟೆ ಮಾಡೋರು ಯಾರು ಅಂದರೆ ಬ್ರಾಹ್ಮಣ ಮಹಾಸಭಾದವರು. ಆಮೇಲೆ ಈ TV ಚಾನಲೆಲ್ಲ ಅವೆಲ್ಲ ಬ್ರಾಹ್ಮಣ ಮಹಾಸಭೆಗಳ TV ಚಾನಲ್ಗಳೆಲ್ಲ ಮ್ಯಾಕ್ಸಿಮಮ್ಮು ಎಲ್ಲೋ ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡೋರು ಬೇರೆ ಬೇರೆ ಜಾತಿ ಜನಗಳಿರ್ತಾರೆ. ಇವರು ದೊಡ್ಡ ಸುದ್ದಿ ಮಾಡಿಬಿಡ್ತಾರೆ 2-3 ದಿನ. ಅದೇ ಈ ಸಲ ಏನು 2026 ಈ ಕೋರಮಂಗಲ ಕೃಪಾನಿಧಿ ಕಾಲೇಜಲ್ಲಿ ಆಯ್ತಲ್ಲ, ಇದಕ್ಕೆ 2 ದಿನ ಮೊದಲು ಒಂದು ಹೆಣ್ಮಗುಗೆ ಮೂಗ್ತಿಗೆ ಅದೇನೋ ಒಂದು ಟೇಪನ್ನ ಹಾಕಿ ಆಮೇಲೆ CET ಹಾಲ್ಗೆ ಬಿಟ್ಟರು ಅಂತ ಪತ್ರಿಕೆಯಲ್ಲೆಲ್ಲ ಬಂತು. ಯಾಕೆ ಅಂತಂದರೆ ಅದರಲ್ಲಿ ಏನಾದರೂ ಮೈಕ್ರೋ ಕ್ಯಾಮ್ರಾ ಇಟ್ಕೊಂಡು ಇವರು ಇಲ್ಲ ಅದಕ್ಕೆ ಫೋನ್ ಏನೋ ಕನೆಕ್ಷನ್ ಮಾಡ್ಕೊಂಡು ಆನ್ಸರ್ಗಳನ್ನ ಕೇಳಿ ಪಡ್ಕೊಬಿಡ್ತಾರೆ, ಈ ಥರ ಟೆಕ್ನಾಲಜಿನ ದುರುಪಳಕೆ ಮಾಡ್ಕೊಂಡು ಎಕ್ಸಾಮನ್ನು ಪಾಸ್ ಮಾಡಿಬಿಡ್ತಾರೆ ಅಂತೇಳಿ ಸ್ಟ್ರಿಕ್ಟ್ ಮಾಡಿದ್ದಾರೆ. ಅದನ್ನು ಸ್ಟ್ರಿಕ್ಟ್ ಮಾಡೋದಕ್ಕೆ ಈ ರೀತಿ ಅವರ ಉಡುಗೆ ತೊಡುಗೆಗಳನ್ನ ತೆಗ್ಸೋದು ಅಷ್ಟು ಸಮಂಜಸ ಅಲ್ಲ. ಅದಕ್ಕೆ ಬೇರೆ ಬೇರೆ ರೀತಿ ಕಂಡುಹಿಡಿಯೋದಕ್ಕೆ ಇವರು ಬುದ್ಧಿ ಉಪಯೋಗಿಸಿದ್ರೆ ಖರ್ಚು ಮಾಡಿದ್ರೆ ಸಾಧ್ಯ ಇದೆ ಅಂತ ಅನಿಸುತ್ತೆ. ಆದರೆ ಇವರು ಸುಲಭ ಮಾರ್ಗನೋ ಇಲ್ಲಾಂದರೆ ಅದಕ್ಕೆ ದುಡ್ಡೇ ಖರ್ಚು ಮಾಡಬೇಕು ಅಂತನೋ ಸರ್ಕಾರದವರು ಈ ರೀತಿಯ ಕ್ರಮಗಳನ್ನ ಮಾಡ್ತಾ ಇರ್ಬೋದು. ಇಲ್ಲ ಅಂತಂದರೆ ಅಲ್ಲಿರುವಂಥ ಅಧಿಕಾರಿಗಳು ಇಂಥ ಒಂದು ವಿಚಾರಗಳನ್ನ ಅವಾಗವಾಗ ಫ್ಲೋಟ್ ಮಾಡೋದಕ್ಕೋಸ್ಕರನೂ ಕೂಡ ಅವರು ಮಾಡ್ತಾ ಇರ್ಬೋದು. ಈ ಒಂದು ವಿಚಾರದಿಂದ ನಾವು ತಿಳ್ಕೊಬೇಕಾಗಿರೋದೇನು, 2026ರಲ್ಲೂ ಕೂಡ ಒಂದು ದಾರದ ವಿಚಾರಕ್ಕೆ, ಮೈಮೇಲೆ ಹಾಕಿರುವ ಒಂದು ದಾರದ ವಿಚಾರಕ್ಕೆ ಇಷ್ಟು ದೊಡ್ಡದಾದ ಗಲಾಟೆ ಆಗುತ್ತೆ ಅಂತಂದರೆ, ಈ ಒಂದು ಜಾತಿ ವ್ಯವಸ್ಥೆ, ಧರ್ಮದ ವ್ಯವಸ್ಥೆ ಇನ್ನೂ ಕೂಡ ಇದೆ. ಸಾಕಷ್ಟು ಜನ ಹೇಳ್ಬಿಡ್ತಾರೆ, ನಾವು ಕುವೆಂಪು ಓದಿದ್ದೀವಿ, ನಾವು ತೇಜಸ್ವಿ ಓದಿದ್ದೀವಿ, ನಾವು ಅಂಬೇಡ್ಕರ್ನ ಓದ್ಕೊಬಿಟ್ಟಿದ್ದೀವಿ, ಹಾಗಾಗಿ ಜಾತಿ ಧರ್ಮ ಎಲ್ಲ ಕಿತ್ತು ಬಿಸಾಕ್ಬಿಟ್ಟಿದ್ದೀನಿ, ಅದರಲ್ಲೂ ಎಸ್ಪೆಷಲಿ ಇವ್ರು ಯಾರು ಈ ನಾನು ಆ ದಾರನೇ ಕಿತ್ತು ಬಿಸಾಕ್ಬಿಟ್ಟಿದ್ದೀನಿ ಅಂತೆಲ್ಲ ಯಾಮರಿಸ್ತಾ ಇರ್ತಾರೆ. ಆದರೆ ನಾವು ತಿಳ್ಕೊಬೇಕಾಗಿರೋದೇನು ಅಂದರೆ, ದೇವರಿಲ್ಲ, ಈ ಜಾತಿ ಧರ್ಮ ವ್ಯವಸ್ಥೆ ಅನ್ನೋದು ಈಗಲೂ ಕೂಡ ಇದೆ. 2026ರಲ್ಲಿ ತೆಗ್ಸವ್ರೆ ಅಂದರೆ ಆ ಮಕ್ಕಳಿಗೆ ಎಷ್ಟು ವಯಸ್ಸಿರುತ್ತೆ? 16-17 ವಯಸ್ಸಿರ್ತದೆ. ಇವರೇನೆ ಇನ್ನು 50 ವರ್ಷ ಈ ಸಮಾಜದಲ್ಲಿ ಇರುವಂಥವ್ರು. ಇನ್ನು ಈ ದಾರ ಕಟ್ಟಿಲ್ದೇ ಇರೋ ಮಕ್ಕಳು ಸಾಕಷ್ಟು ಜನನ ಎಕ್ಸಾಮ್ಗೆ ಬಿಟ್ರಲ್ಲ, ಅವರೆಲ್ಲ ಯಾವ ಜಾತಿಯವರು? ಅವರನ್ನು ನೀವು ಈ ದಾರ ಕಟ್ಟಿರೋರ ಜೊತೆ ಸೇರಿಸ್ಬಿಟ್ಟು ಹಿಂದೂ ಅಂತ ಮೋಸ ಯಾಕೆ ಮಾಡ್ತೀರಿ? ಹಿಂದೂ ಅಂತ ನೀವು ಓಟನ್ನು ಲಪ್ಟಾಯಿಸೋದಕ್ಕೋಸ್ಕರ ಯಾಕೆ ನೀವು ಈ ರೀತಿಯ ವ್ಯವಸ್ಥೆಗಳನ್ನ ದುರ್ಬಳಕೆ ಮಾಡ್ಕೊಳ್ತೀರಿ? ಒಂದು ಪಕ್ಷ ಏನು ಮಾಡುತ್ತೆ, ಹಿಂದೂಗಳಿಗೆ ತೊಂದರೆ ಆಗ್ತಾ ಇದೆ ಮುಸ್ಲಿಮ್ಸಿಂದ ಅಂತ ನರೇಟಿವ್ನ ಕೊಡುತ್ತೆ. ಇನ್ನೊಂದು ಪಕ್ಷ ಏನು ಮಾಡುತ್ತೆ, ಇಬ್ಬರೂ ಜೊತೆಲಿ ಕೂರಿಸಿ ಚಿತ್ರಾನ್ನ ಮೊಸರನ್ನ ತಿಂದುಬಿಟ್ಟು ಹಿಂದೂ ಮತ್ತು ಮುಸ್ಲಿಮು ಸೌಹಾರ್ದ ಈ ಥರ ಹೇಳುತ್ತೆ. ಅವರು ಮುಸ್ಲಿಮ್ರು ಇರ್ಬೋದು, ಆದರೆ ಇವರೆಲ್ಲ ಖಂಡಿತವಾಗ್ಲೂ ಹಿಂದೂಗಳಲ್ಲ. ಹಿಂದೂ ಅನ್ನುವಂಥದ್ದು ಅದು ಒಂದು ವೇ ಆಫ್ ಲೈಫ್ ಅಂತ ನಾನಲ್ಲ, ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ದಾರೆ, ಸಾಕಷ್ಟು ಜನ ಹೇಳಿದ್ದಾರೆ. ಇನ್ನು ಪೇಜಾವರ ಶ್ರೀ ಅವರು ಹೇಳಿದ್ದಾರೆ, ಬ್ರಾಹ್ಮಣ ಧರ್ಮನೇ ಬೇರೆ, ಹಿಂದೂ ಧರ್ಮನೇ ಬೇರೆ ಅಂತ. ನಾವೆಲ್ಲ ಜಾತಿಗಳು, ಒಕ್ಕಲಿಗ ಒಂದು ಜಾತಿ, ಮಡಿವಾಳ ಒಂದು ಜಾತಿ, ಕುಂಬಾರ ಒಂದು ಜಾತಿ, ಈ ರೀತಿ ಜಾತಿಗಳು ಇದು ಇರಬೇಕಾ ಅಂದರೆ ಇರಬಾರ್ದು. ಆದರೆ ಈ ಜನಿವಾರದ ಸ್ಟೋರಿನ ನೀವು ನೋಡಿದ ಮೇಲೆ
ಈ ಹುಡುಗರು ಏನಿದ್ದಾರೆ ಈ ಸಲ 2026ರಲ್ಲಿ ಜನಿವಾರದ ವಿಚಾರಕ್ಕೆ ಗಲಾಟೆ ಆಯಿತು, ಇವರು ಇನ್ನೂ 50 ವರ್ಷ 60 ವರ್ಷ ಅಂತೂ ಇರ್ತಾರಲ್ವ, ಅವರು ಇದ್ದಾರೆ ಅಂತಂದರೆ ಅವರು ಈ ಜನಿವಾರದ ಮೂಲಕ ಖಂಡಿತವಾಗ್ಲೂ ಈ ಜಾತಿ ಧರ್ಮ ವ್ಯವಸ್ಥೆನ ಉಳಿಸ್ತಾರೆ. ಉಳಿಸ್ದಾಗ ಇನ್ನು ಉಳಿದಂಥವ್ರು ಯಾರು ಜನಿವಾರನ ತೊಡೆದೇನೆ ಇರುವಂಥ ರಮೇಶ ಸುರೇಶ ಇದ್ದಾರಲ್ಲ, ಇವರು ಏನಾಗಬೇಕು, ಇವರ ಅಡಿಯಾಳಾಗಿರ್ಬೇಕಾ, ಇವರ ಸಂಸ್ಕೃತದ ವೇದ ಮಂತ್ರ ಘೋಷಗಳಿಗೆ ಇವರು ತಲೆ ತೂಗಿಸ್ಕೊಂಡಿರ್ಬೇಕಾ, ಇಲ್ಲ ಇವರು ಕನ್ನಡದ ಆಚರಣೆಗಳನ್ನ ಮಾಡಬೇಕಾ? ಹಾಗಾಗಿ ಇವರ ಮೂಲನ ತಿಳ್ಕೋಬೇಕಾಗುತ್ತೆ. ಮತ್ತು ಏನು ಈ ರಿಸರ್ವೇಷನ್ ಅನ್ನುವಂಥದ್ದು ಕೊಟ್ಟಿದ್ದಾರೆ ಎಲ್ಲ ಜಾತಿಯವ್ರನ್ನೂ ಒಳಗೊಳ್ಳೋದಕ್ಕೆ ಪ್ರಭುತ್ವದಲ್ಲಿ, ಅದು ಕೂಡ ಮುಂದುವರಿಬೇಕಾಗುತ್ತೆ. ಈ ರಿಸರ್ವೇಷನ್ ಅಂತ ಬಂದಾಗ ಜಾತಿ ಎಲ್ಲ ಹೋಯ್ತ್ರಿ, ಎಲ್ರಿ ಇದೆ ಜಾತಿ, ಇನ್ನು ಯಾಕೆ ರಿಸರ್ವೇಷನ್ನು ಅಂತಾರೆ. 2026ರಲ್ಲೂ ಜನಿವಾರದ ವಿಚಾರಕ್ಕೆ ಎಷ್ಟು ಗಲಾಟೆ ಆಯ್ತದೆ ಅಂತಂದರೆ ನಿಮ್ಗೆ ಗೊತ್ತಾಗಲ್ವಾ ಇನ್ನೂ ಕೂಡ ಈ ಜಾತಿ ಧರ್ಮ ಅನ್ನುವಂಥ ವ್ಯವಸ್ಥೆ ಇದೆ ಅಂತ. ಈಗ ಈ ಒಂದು ಕಾಲೇಜ್ಗಳ ವಿಚಾರದಲ್ಲಿ ಬಂದ್ರೂ ಕೂಡ ಈ ಕ್ರಿಶ್ಚಿಯನ್ ಮಿಷನರಿಗಳನ್ನೇ ಟಾರ್ಗೆಟ್ ಮಾಡ್ತಾರೆ. ಇದೊಂದು ಸಂಪೂರ್ಣವಾಗಿ ಈ ಕೋಮು ದ್ವೇಷನ ಹುಟ್ಟಾಕುವಂಥ ವಿಚಾರನೇ ಹೊರತಾಗಿ ಬೇರೆ ಇನ್ಯಾವುದೇ ವಿಚಾರನೂ ಇದರಲ್ಲಿ ಅಡಗಿಲ್ಲ. ಅದೇ ಯಾವುದೋ ಒಂದು ಕಾಲೇಜಲ್ಲಿ ಬುರ್ಕಾ ಹಾಕೊಂಡು ಹೋಗ್ಬಿಟ್ರು ಅಂಥೇಳಿ, ಇನ್ನು ಇವ್ರು ಯಾವುದೋ ಒಂದು ಶಾಲ್ ಹಾಕೊಂಡ್ರು ಅಂಥೇಳಿ ಭಾಳ ದೊಡ್ಡದಾಗಿ ಗಲಾಟೆಗಳನ್ನ ಎಬ್ಬಿಸ್ತಿದ್ರು. ಅದು ಎಕ್ಸಾಮ್ ಟೈಮಲ್ಲ, ಮಾಮೂಲಿ ಕಾಲೇಜ್ಗಳಿಗೆ ಹೋಗುವಾಗ. ಇನ್ನು ಸಾಕಷ್ಟು ವಿದ್ಯಾರ್ಥಿಗಳು ಈ ಅಯ್ಯಪ್ಪ ಸ್ವಾಮಿಗೇನೋ ಹೋಗ್ತಾರೆ, ಆ ಮಾಲೆ ಹಾಕೊಂಡಿರ್ತಾರೆ, ಕಾಲಿಗೆ ಚಪ್ಪಲಿ ಹಾಕಲ್ಲ, ಶೂ ಹಾಕಲ್ಲ, ಈ ಥರದ್ದೂ ಪ್ರಕರಣಗಳು ಕೂಡ ಇದೆ. ಇದು ಈ ಜಾತಿ ಧರ್ಮ ಅನ್ನುವಂಥದ್ರ ಬಗ್ಗೆ ಸೈಂಟಿಫಿಕ್ ದೃಷ್ಟಿಕೋನನ, ಅದು ಬುರ್ಕಾ ಆಗಿರ್ಬೋದು, ಇಲ್ಲ ಜನಿವಾರ ಆಗಿರ್ಬೋದು, ಇನ್ನು ಬೇರೆ ಏನೇ ಇವರ ಸೂಚಕದ ವಿಚಾರಗಳಿರ್ಬೋದು, ಅದಕ್ಕೆ ಸೈಂಟಿಫಿಕ್ ವಿಚಾರಧಾರೆನ ಕೊಡದೇನೆ ಅದನ್ನು ಬೆಂಬಲಿಸ್ತಾ ಇರುವಂಥದ್ದು ಈ ವ್ಯವಸ್ಥೆಯ ದುರಂತ. ಇಂಥ ಒಂದು ವ್ಯವಸ್ಥೆ ಒಳಗಡೆ ನಾವು ಎಲ್ಲವನ್ನೂ ನಿರಾಕರಿಸೋದು ಅದು ಬಹುಜನರನ್ನ ಅದು ತೊಂದರೆಗೆ ಸಿಲುಕಿಸುತ್ತೆ. ಹಾಗಾಗಿ ಈ ಒಂದು ಸಮಸ್ಯೆ ಇವರು ಇನ್ನೂ 60-70 ವರ್ಷ ಮುಂದುವರಿಸ್ತಾರೆ ಅನ್ನೋದಕ್ಕೆ ಈ 2020ರ ಈ CET ಎಕ್ಸಾಮಿನ ಜನಿವಾರದ ಇನ್ಸಿಡೆಂಟೇ ಕಾರಣ. ಹಾಗಾಗಿ ನಾವೆಲ್ಲ ಎಚ್ಚೆತ್ಕೊಳ್ಬೇಕಾಗುತ್ತೆ. ಏನಂತ ಎಚ್ಚೆತ್ಕೋಬೇಕು ಅಂತಂದರೆ, ದೇವರು ಅನ್ನೋದು ಇಲ್ಲ, ಅದು ಸುಳ್ಳು. ಜಾತಿ ಅನ್ನುವಂಥದ್ದು ಈಗಲೂ ಇದೆ, ಧರ್ಮ ವ್ಯವಸ್ಥೆ ಅನ್ನುವಂಥದ್ದು ಈಗಲೂ ಇದೆ. ಯಾವ ಜಾತಿಯವ್ರಿಗೆ ಇಲ್ಲಿ ಲಾಭ ಆಗುತ್ತೆ, ಯಾವ ಜಾತಿಯವ್ರಿಗೆ ನಷ್ಟ ಆಗುತ್ತೆ, ಯಾವ ಜಾತಿಯವರು ನಷ್ಟ ಅನುಭವಿಸ್ತಾ ಇದ್ದಾರೋ ಅವರು ಆ ನಷ್ಟಕ್ಕೆ ಒಳಗಾಗದಂಗೆ ಯಾವ ರೀತಿ ಬಚಾವಾಗಬೇಕು, ಅವ್ರು ಹೆಂಗೆ ಅಭಿವೃದ್ಧಿ ಆಗಬೇಕು, ಅದಕ್ಕೆ ಸರ್ಕಾರದ ವತಿಯಿಂದ ಯಾವೆಲ್ಲ ಮೆಜರ್ಸನ್ನು, ಯಾವೆಲ್ಲ ಕಾಯ್ದೆ ಕಾನೂನುಗಳನ್ನ ಮಾಡಿಸ್ಬೇಕೋ ಅದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕಾಗುತ್ತೆ. ಸುಮ್ಮನೆ ನಾವೆಲ್ಲ ಒಂದು ಅನ್ನುವಂಥದ್ದು ಯಾವಾಗ ಅಂತಂದರೆ, ಆಪೋಸಿಟು ಮುಸ್ಲಿಮ್ಸೋ ಕ್ರಿಶ್ಚಿಯನ್ಸೋ ಇರುವಾಗ ನಾವೆಲ್ಲ ಒಂದು ಅನ್ನುವಂಥ ಮಾತುಗಳನ್ನ ಆಡಿ ನಮ್ಮನ್ನು ಮೋಸಗೊಳಿಸ್ತಾರೆ. ಆದರೆ ಇಲ್ಲಿ ಯಾರೂ ಕೂಡ ಆ ರೀತಿ ಇರೋದಿಲ್ಲ. ಇಲ್ಲಿ ಪ್ರತಿಯೊಂದು ಜಾತಿನೂ ಕೂಡ ಬೇರೆ ಬೇರೆ ಕುಲಕಸುಬು ಮೂಲದಿಂದ ಬಂದಿರುವಂಥವು, ಅವ್ರದ್ದು ಬೇರೆ ಬೇರೆ ಆಚರಣೆ ಇದೆ. ಅದರಲ್ಲಿ ಇವರು ಇಂಪೋಸ್ ಮಾಡಿ, ಈಗ ಹೆಂಗೆ ಹಿಂದಿ ಇಂಪೋಸು ಸ್ಯಾನ್ಸ್ಕ್ರಿಟ್ ಇಂಪೋಸ್ನ ಮಾಡ್ತಾರೋ ಅದೇ ರೀತಿ ಆಚರಣೆಗಳಲ್ಲೂ ಕೂಡ ಇವರು ಏರಿಕೆಗಳನ್ನ ಮಾಡಿ ಇವರು ಎಲ್ಲವನ್ನೂ ಕೆಡಿಸ್ತಾರೆ ಅವರ ಅನುಕೂಲಕ್ಕೋಸ್ಕರ, ಅವರ ಆಡಂಬರದ ಜೀವನಕ್ಕೋಸ್ಕರ. ಹಾಗಾಗಿ ಇದ್ರ ಬಗ್ಗೆ ಎಚ್ಚರಿಕೆ ಇರಲಿ. ಈ ಒಂದು 2026ರ ಜನಿವಾರದ ಈ ಇಶ್ಯೂಯಿಂದ ಗೊತ್ತಾಗೋದೇನೆಂದರೆ, ಮುಂದಿನ 60-70 ವರ್ಷ ಮತ್ತೆ ಈ ಜಾತಿ ಧರ್ಮ ವ್ಯವಸ್ಥೆ ಅನ್ನೋದು ಮುಂದುವರಿಯುತ್ತೆ. ಹಾಗಾಗಿ ಇದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ದೇವರಿಲ್ಲ, ಜಾತಿ ಧರ್ಮ ವ್ಯವಸ್ಥೆ ಇದೆ. ಶರಣು. ಥ್ಯಾಂಕ್ ಯು.